ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನು ಇವತ್ತಿನ ವಿಡಿಯೋ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇವತ್ತು ನಾನು ನಿಮಗೆ ಸ್ಯಾರೀಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇಲ್ಲ ಅಂತ ಅಂದರೆ, ನಾನು ಡೈಲಿ ಸ್ಯಾರೀಸ್ ಕಲೆಕ್ಷನ್ಸ್ನೇ ತೋರಿಸ್ತಾ ಇದ್ದೆ ಇಷ್ಟು ದಿನ. ಬಟ್ ಇನ್ನು ಮುಂದೆ ಸ್ಯಾರೀಸ್ ಕಲೆಕ್ಷನ್ಸು ತೋರಿಸ್ತೀನಿ. ನನ್ನ ಬಿಸ್ನೆಸ್ ಜೊತೆಯಾಗಿ ನನಗೆ ಗೊತ್ತಿರುವಂಥ ಒಂದು ಇವಾಗ ಸ್ಯಾರಿ ಡ್ರಿಪ್ಪಿಂಗ್ ಆಗಿರ್ಬೋದು, ಈಗ ಫ್ಯಾಷನ್ ಬಗ್ಗೆ ಆಗಿರ್ಬೋದು, ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿಸ್ಕೋಬೇಕು, ಈ ಒಂದು ಐಡಿಯಾಸ್ನ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ. ಮತ್ತು ಮನೆಯಲ್ಲೇ ಇರುವಂಥ ಹೆಣ್ಮಕ್ಳು ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು, ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು, ಈ ರೀತಿಯಾದಂಥ ಒಂದು ಟಿಪ್ಸ್ಗಳನ್ನು ಕೂಡ ನಾನು ಹೇಳ್ತಾ ಬರ್ತೀನಿ. ಸೊ ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೂಡ ನೀವು ಕಮೆಂಟ್ ಮಾಡಿ. ನಾನು ಇನ್ನು ಮುಂದೆ ಮಧ್ಯ ಅಂತ ಅಂದರೆ ನಾನು ಡೈಲಿ ಇದನ್ನೇ ಮಾಡೋದಿಲ್ಲ. ಸೊ ಆ್ಯಕ್ಚುಲಿ ಈ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಮುಂಚೆ, ಸ್ಯಾರಿ ಬಿಸ್ನೆಸ್ ನಾನು ಬರೋದಕ್ಕೂ ಮುಂಚೆ ನಾನು ಕ್ಲಾಸಸ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಪಾರ್ಲರ್ ಕೋರ್ಸಸ್ ಮಾಡ್ತಾ ಇದ್ದೆ, ಮತ್ತು ಮೇಕಪ್ ಆ್ಯಕ್ಚುಲಿ ಪ್ರೊಫೆಷ್ನಲ್ ಮೇಕಪ್ ಕೋರ್ಸಸ್ನು ಕೂಡ ಮಾಡ್ತಾ ಇದ್ದೆ. ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ, ನನ್ನ ಹತ್ರ ಕಲ್ತಿದ್ದಾರೆ, ಅವರು ಕೂಡ ಈಗ ಅರ್ನ್ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ಫೀಲ್ಡ್ಗೆ ಬಂದಮೇಲೆ ನಾನು ಜಸ್ಟ್ ಏನಿದೆ ನಮ್ಮ ಶಾಪಲ್ಲಿ ಅದು ನೋಡ್ಕೊತೀನಿ ಅಂತಂದರೆ ಅಷ್ಟು ಬ್ಯುಸಿ ಆಗಿರೋದ್ರಿಂದ, ಸೊ ನಾನು ಇವಾಗ ಆ ಒಂದು ಎಷ್ಟೊಂದು ಜನ ಕೋರ್ಸಸ್ ಮಾಡಿ ಅಂತ ಕೇಳಿದ್ರು ಕೂಡ ಇಲ್ಲ, ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರು ಬಂದಾಗ ನನಗೆ ಕೋರ್ಸಸ್ ಮಾಡೋಕ್ಕಾಗದೇ ಇದ್ರು ಕೂಡ ನಾನು ಈ ಒಂದು ಮುಖಾಂತರ ಯೂಟ್ಯೂಬಲ್ಲಿ, ಆ್ಯಕ್ಚುಲಿ ಈಗ ಹಿಂದಿಯಲ್ಲೆಲ್ಲ ಬೇಕಾದರೆ ಇದೆ, ನೀವು ನೋಡ್ಬೋದು ಮೇಕಪ್ ಕೋರ್ಸಸ್ ಎಲ್ಲ ಎಷ್ಟೊಂದಿದೆ ಅಂತ. ಬಟ್ ಕನ್ನಡದಲ್ಲಿ ಮೇಕಪ್ ಕೋರ್ಸಸ್ ಇಲ್ಲ. ಸೊ ನಾನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ ಬೇಕು ಅಂತಂದರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಈಗ ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಆ ಥರ ಇದೆ, ಫ್ರೀಯಾಗಿ ನಾನು ಮೇಕಪ್ ಕೋರ್ಸ್ನ ಹೇಳ್ಕೊಡ್ಬೇಕು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತ. ಸೊ ಅದರಿಂದ ಮುಂದೆ ನಾನು ಮಾಡ್ತೀನಿ. ನೀವು ಬೇಕು ಅಂತ ಅಂದರೆ ನಿಮಗೆ ಮೇಕಪ್ ಕೋರ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಬಟ್ ಡೈಲಿ ನಾನು ಇದೇ ಮಾಡೋದಿಲ್ಲ, ನಮ್ಮದು ಬಿಸ್ನೆಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ನನ್ನ ಅರ್ನಿಂಗ್ಸ್ ಕೂಡ ನಾನು ಮಾಡ್ಕೊಳ್ತಾ ನನಗೆ ಗೊತ್ತಿರೋವಂಥ ವಿದ್ಯೆನ ನಿಮಗೆ ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿದೆ. ಇನ್ನು ಇವತ್ತು ಸ್ಯಾರಿ ಡ್ರೇಪಿಂಗ್ ಕ್ಲಾಸಸ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ವಿತಿನ್ 2 to 3 ಮಿನಿಟ್ಸಲ್ಲಿ ಹೇಗೆ ಪರ್ಫೆಕ್ಟ್ ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೋದು ಅಂತ. ಸೊ ಈಗ ಆ ಒಂದು ಕ್ಲಾಸಸ್ ಹೇಗಿರುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದೆ ಲಾಸ್ಟ್ ತನಕ ನೋಡಿ. ತುಂಬ ಈಸಿ ಮೆಥಡು, ಯಾವುದೇ ಕಾರಣಕ್ಕೂ ಹೆವಿ ಕಷ್ಟ ಥರ ನಾನು ಏನೂ ಹೇಳ್ಕೊಡೋದಿಲ್ಲ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇನ್ನು ಈಗ ಫಸ್ಟು ನೋಡಿ, ಈ ಒಂದು ಸ್ಯಾರಿಯಲ್ಲಿ ನಾವು ಆ್ಯಕ್ಚುಲಿ ಯಾವ ರೀತಿ ಸಿಗಿಸ್ಕೋಬೇಕು ಫಸ್ಟು ಅಂತ ಅಂದರೆ, ನೋಡಿ ಇದು ರೈಟ್ ಹ್ಯಾಂಡ್ ಈ ಕಡೆ ಇರುತ್ತಲ್ವ, ಈ ರೈಟ್ ಹ್ಯಾಂಡ್ ಸೈಡಿಂದ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಸಿಗಿಸ್ಕೋಬೇಕು. ಈ ರೀತಿ ಎಡ್ಜು ರೈಟ್ ಹ್ಯಾಂಡ್ ಸೈಡ್ಗೆ ಬಂದಿರಬೇಕು. ಈ ಒಂದು ಸ್ಯಾರಿಯಲ್ಲಿ ನಾನು ಬ್ಲೌಸ್ ಕಟ್ ಮಾಡಿಲ್ಲ, ಆ್ಯಕ್ಚುಲಿ ಹೊಸ ಸ್ಯಾರಿನೇ ಇದು. ಸೊ ಅದಕ್ಕೆ ನಾನು ಈ ಒಂದು ಬ್ಲೌಸ್ನ ಫೋಲ್ಡ್ ಮಾಡಿಬಿಟ್ಟು ನಾನು ಈಗ ಉಡಿಸ್ತಾ ಇದ್ದೀನಿ. ನೋಡಿ ಈಗ ರೈಟ್ ಹ್ಯಾಂಡಲ್ಲಿ ಇದೆಯಲ್ವಾ, ಈ ಒಂದು ರೈಟ್ ಹ್ಯಾಂಡ್ ಸೈಡಲ್ಲಿ ಇರುವಂಥದ್ದನ್ನು ನಾನೀಗ ಇಲ್ಲಿ ಸಿಗಿಸ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಸಿಗಿಸೋವಾಗ ನಾವು ಹೆಂಗಂದ್ರಂಗೆ ಸಿಗಿಸ್ಬಾರ್ದು, ನೀಟಾಗಿ ಆ್ಯಕ್ಚುಲಿ ಫ್ಲ್ಯಾಟಾಗಿ ಹಿಂಗೆ ಸಿಗಿಸ್ಬೇಕು. ನೋಡಿ ನೀಟಾಗಿ, ಅವಾಗ ಹೊಟ್ಟೆ ದಪ್ಪ ಕಾಣಿಸಲ್ಲ. ನಾವು ಹೆಂಗಂದ್ರಂಗೆ ಸಿಗಿಸ್ಬಿಟ್ರೆ ಹೊಟ್ಟೆ ದಪ್ಪ ಕಾಣಿಸುತ್ತೆ. ನೋಡಿ ಈ ರೀತಿ ಫ್ಲ್ಯಾಟಾಗಿ ಸಿಗಿಸ್ಕೋಬೇಕು. ನಾವು ಹಿಂದೆನೂ ಕೂಡ ಇದೇ ರೀತಿ ಫ್ಲ್ಯಾಟಾಗಿ ಸಿಗಿಸ್ಕೋಬೇಕು. ಹಿಂದೆ ಹೆಂಗಂದ್ರಂಗೆ ಸಿಗಿಸ್ಕೊಬಿಡ್ತಾರೆ ಕೆಲವೊಂದು ಸರಿ. ಇನ್ನು ನೋಡಿ ಹಿಂದೆನೂ ಅಷ್ಟೇ ಇದೇ ರೀತಿ ಫ್ಲ್ಯಾಟಾಗಿ ಸಿಗಿಸ್ಕೋಬೇಕು. ನೀವು ಸಿಗಿಸ್ಕೊಳ್ಳೋದೇನಾದರೂ ಸರಿಯಾಗಿ ಸಿಗಿಸ್ಕೊಂಡಿಲ್ಲ ಅಂತಂದರೆ ನೀವು ದಪ್ಪ ಕಾಣಿಸ್ತೀರ, ಹೊಟ್ಟೆ ಪಾಟೆಲ್ಲ ನಿಮಗೆ ದಪ್ಪ ಕಾಣಿಸುತ್ತೆ. ಸೊ ಆದಷ್ಟು ಈ ರೀತಿ ಫ್ಲ್ಯಾಟಾಗಿಯೇ ಸಿಗಿಸ್ಕೋಬೇಕಾಗತ್ತೆ ಈ ರೀತಿ. ಇನ್ನು ನೋಡಿ ಈ ರೀತಿ ಹಿಂಗೆ ಮುಂದೆ ಬಂದರೆ ಈ ರೀತಿ ಫಸ್ಟು ಇಲ್ಲಿ ಟಕ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿ ಟಕ್ ಮಾಡಿಕೊಂಡು ಈಗ ನಾವು ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಪ್ಲೀಟ್ಸ್ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇನ್ನು ನೋಡಿ ಈ ಒಂದು ಪ್ಲೀಟ್ಸ್ನ ನಾವು ಡೈರೆಕ್ಟ್ ಹಿಂಗೆ ಹಾಕಬಾರ್ದು. ಸೊ ಮತ್ತೆ ಈಗ ಈ ಕಡೆಯಿಂದ ಹೋಗಿ ಮತ್ತೆ ಒಂದು ರೌಂಡ್ ಬರಬೇಕಾಗತ್ತೆ. ಒಂದು ರೌಂಡ್ ಅಂತ ಅಂದರೆ ಪೂರ್ತಿ ಎಲ್ಲ, ನೀವು ಇಲ್ಲಿ ಸಿಗಿಸ್ಕೊಂಡಿರ್ತೀರಲ್ವಾ, ಇಲ್ಲಿ ಟಕ್ ಮಾಡಿರುವಂಥದ್ದು ಇಲ್ಲಿ ಹೀಗೆ ಇದ್ದರೆ ನಿಮಗೆ ಈಸಿ ಆಗುತ್ತೆ. ಆ್ಯಕ್ಚುಲಿ ಬಿಗಿನರ್ಸ್ಗೆ ನೀವು ಟಕ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಎಲ್ಲ ಮಿಕ್ಸಪ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಟಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಈ ರೀತಿ ಟಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಸೊ ಈಗ ನಿಮಗೆ ಈಗ ಹಿಂದೆಯಿಂದ ತೊಗೊಂಡಿರುವಂಥ ಪ್ಲೀಟ್ಸು ನೀಟಾಗಿ ಹಿಂಗೆ ಹಾಕೋಬೋದು. ನೋಡಿ ಈಸಿಯಾಗಿ ಪ್ಲೀಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನೋಡಿ ಹಿಂಗಿದೆ, ಹಿಂಗಿರುವಂಥ ಸ್ಯಾರಿ ಈ ರೀತಿ ಈ ಕೆಳಗಡೆ ಪಾರ್ಟ್ನ ನೀವು
ಯಾವತ್ತಿದ್ರು, ಯಾಕಂತಂದ್ರೆ ನೀವು ನೋಡ್ಕೊಳ್ಳಿ ಇದು ಹಿಂಗೆ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಇದೇ ರೀತಿನೇ ತಗೋಬೇಕಾಗತ್ತೆ. ಈ ರೀತಿ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ಈ ರೀತಿ ನೀವು ಪ್ಲೀಟ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇನ್ನೂ ಒಂಚೂರು ಹೆಚ್ಚು ಕಮ್ಮಿ ಬಂದರೆ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನೋಡಿ ಇಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ ಅಲ್ವಾ. ಸೊ ಇವಾಗ ನಿಮಗೆ ಇಲ್ಲಿ ಕಡಿಮೆ ಇದ್ರೂ ನಡೆಯುತ್ತೆ, ಬಟ್ ಇಲ್ಲಿ ನಿಮಗೆ ಕರೆಕ್ಟ್ ಇರಬೇಕಾಗತ್ತೆ, ಇಲ್ಲಿ ಕರೆಕ್ಟ್ ಇರಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಫಸ್ಟು ನಿಮಗೆ ಕರೆಕ್ಟಾಗಿ ಬರೋವಂಥ ಪ್ಲೀಟ್ಸ್ನ ಫಸ್ಟು ತೊಗೊಂಡ್ಬಿಡಿ. ಸೊ ಇಲ್ಲಿ ಸ್ವಲ್ಪ ಕಡಿಮೆ ಬಂದರೂ ನಡೆಯುತ್ತೆ. ಇನ್ನು ನೋಡಿ ಈಗ ಹಿಂಗೆ ತೊಗೊಂಡ್ಮೇಲೆ ಒಂದು ಪಿನ್ ಹಾಕೋಬಿಡಿ. ನೀವಿಲ್ಲಿ ಪಿನ್ ಹಾಕೊಂಡಿಲ್ಲ ಅಂದರೆ ಮೆಸ್ಸಿ ಆಗಿಬಿಡುತ್ತೆ ಅಲ್ವಾ. ಸೊ ಪಿನ್ ಹಾಕೊಂಡ್ಬಿಟ್ರೆ ಇನ್ನು ನೆಕ್ಸ್ಟ್ ಪ್ಲೀಟ್ಸ್ ಹೇಗೆ ಮಾಡೋದು ಅಂತ ಅಂದರೆ, ಈಗ ನೋಡಿ ಇವಾಗ ಆಲ್ರೆಡಿ ಇಲ್ಲಿ ಪ್ಲೀಟ್ಸ್ ಇರುತ್ತೆ ಅಲ್ವಾ, ಇದನ್ನೇ ಈ ರೀತಿ ನೀವು ಹಿಂಗೆ ಪ್ಲೀಟ್ಸ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಒಂದೇ ಸರಿ ಎಲ್ಲ ಉದ್ದನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪನೇ ಮಾಡಿಕೊಂಡು ನೀವು ಪಿನ್ ಹಾಕೋಬೇಕಾಗತ್ತೆ. ಸೊ ಈ ರೀತಿ ಪಿನ್ ಹಾಕ್ಕೊಂಡ್ರೆ ನೋಡಿ ಇಲ್ಲಿ ನಾನು ಒಳಗಡೆಯಿಂದ ಪಿನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೀವು ಬೇಕಿದ್ರೆ ಪಿನ್ನ ಬಿಚ್ಕೋಬೋದು. ಸೊ ನಿಮಗೆ ಈಸಿ ಮೆಥಡು, ಯಾವುದೇ ರೀತಿ ಮೆಸ್ ಆಗಬಾರ್ದು ಅಂತ ನಾನು ಈ ರೀತಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸಾಕಾಗುತ್ತಾ? ಸಾಕಾಗಲ್ಲ, ಇನ್ನೂ ಉದ್ದ ಬೇಕಲ್ವಾ. ಸೊ ಇದನ್ನೇ ಮತ್ತೆ ಸೇಮ್ ಪ್ರೊಸೀಜರು ಕಂಟಿನ್ಯೂ ಮಾಡ್ಕೋಬೇಕು. ನೀವು ಇಲ್ಲಿ ಯಾವುದು ಬಿಡೋಂಗಿಲ್ಲ, ಇಲ್ಲಿ ಪಿನ್ ಅದಕ್ಕೋಸ್ಕರನೇ ಹಾಕ್ಕೊಳ್ಳೋದು, ಯಾವುದು ಕೂಡ ಪ್ಲೀಟ್ಸ್ ಬಿಡಬಾರ್ದು ಅಂತಲೇ. ನೋಡಿ ನೀಟಾಗಿ ಈ ರೀತಿ ಪ್ಲೀಟ್ಸ್ನ ಇಟ್ಕೊಂಡು ಈ ರೀತಿ ಪಿನ್ ಹಾಕೋಬೋದು. ನೀವು ಒಬ್ಬರೇ ಇದ್ದಾಗ ಹೇಗೆ ಉಟ್ಕೋಬೇಕು ಅಂತ ನಿಮಗೆ ತೋರಿಸ್ತೀನಿ. ಇನ್ನೊಬ್ರು ಯಾರಾದರೂ ಇದ್ದರೆ ಸೊ ಅವ್ರ ಕೈ ಕೊಟ್ಬಿಟ್ಟು ಆರಾಮಾಗಿ ನಾವು ಇಟ್ಕೊಬಿಡ್ಬೋದು. ಬಟ್ ಯಾರೂ ಇರಲ್ಲ, ಹೋಗಿ ನಾವು ಒಬ್ಬರೇ ಇರ್ತೀವಿ. ಸೊ ಅವಾಗ ಹೆಂಗೆ ಡ್ರೇಪ್ ಮಾಡ್ಕೊಳ್ಳೋದು ಅಂತ ನಿಮಗೆ ಈಗ ಆರಾಮಾಗಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ಬರುತ್ತೆ. ನೋಡಿ ಉದ್ದ ನೋಡ್ಕೊಳ್ಳಿ, ಇಷ್ಟು ಉದ್ದ ಬೇಕು ಅಂತ ಅಂದರೆ ಇಲ್ಲಿಗೆ ಪಿನ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಇಲ್ಲಿಗೆ ಪಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಪಿನ್ ಮಾಡುವಾಗ ಎಲ್ಲ ಸೇರಿ ಪಿನ್ ಮಾಡಬಾರ್ದು. ನಾನು ನಿಮಗೆ ಕ್ಲೋಸಪ್ಪಿಂದ ಒಂದ್ಸರಿ ತೋರಿಸ್ತೀನಿ ನೋಡಿ. ಈ ಥರ ಹಿಂಗೆ ಝೂಮ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲನೂ ಸೇರಿ ಇಲ್ಲಿ ಒಂದ್ರ ಮೇಲೆ ಒಂದು ಹಾಕಿ ಪಿನ್ ಮಾಡಬಾರ್ದು. ಈ ಥರ ಪ್ಲೀಟ್ಸ್ ಹಿಂಗೆ ನೀವು ಹಿಂಗೆ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಕಡೆ ಪಿನ್ ಮಾಡಬಾರ್ದು. ಸೊ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಪಿನ್ ಮಾಡಬೇಕಾಗತ್ತೆ. ನೋಡಿ ನಾನಿಲ್ಲಿ ಒಳಗಡೆಯಿಂದ, ಆ್ಯಕ್ಚುಲಿ ಇಲ್ಲಿ ಆಚೆಯಿಂದನೂ ಮಾಡ್ಬೋದು, ಬಟ್ ಆಚೆಯಿಂದ ಮಾಡುವಾಗ ಹೊಸೊಬ್ಬರಿಗೆ ಗೊತ್ತಾಗೋದಿಲ್ಲ. ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಅವ್ರಿಗೆ ಗೊತ್ತಾಗತ್ತೆ. ಸೊ ನೀವು ಒಳಗಡೆಯಿಂದನೇ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಬಿಗಿನರ್ಸ್ ಆಗಿದ್ರೆ ಆಮೇಲೆ ನಿಮಗೆ ಅಷ್ಟೆಲ್ಲ ಐಡಿಯಾ ಬಂದರೆ ಬೇಕಾದರೆ ನೀವು ಆಚೆಯಿಂದ ಮಾಡ್ಕೋಬೋದು. ಬಟ್ ನಾವೇ ಉಟ್ಕೊಳ್ಳೋವಾಗ ಆಚೆಯಿಂದ ಮಾಡೋದು ಕಷ್ಟ ಆಗುತ್ತೆ. ಯಾರಾದರೂ ಡ್ರೇಪ್ ಮಾಡೋವಾಗ ಬೇಕಿದ್ರೆ ಮಾಡ್ಬೋದು ಆ್ಯಕ್ಚುಲಿ. ನೋಡಿ ಈ ರೀತಿ ನೀಟಾಗಿ ನೆರಿಗೆನೆಲ್ಲ ಈ ರೀತಿ ನೀಟಾಗಿ ಇದು ಮಾಡಿಕೊಂಡು ಕೈಯಲ್ಲೇ ನೀವು ಈಗ ಇದನ್ನು ಬ್ಯಾಕ್ ಸೈಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬ್ಯಾಕ್ ಸೈಡ್ ಮಾಡಿಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಪ್ಲೀಟ್ಸ್ ಬಂತಲ್ವಾ. ತುಂಬ ಚೆನ್ನಾಗಿ ಪ್ಲೀಟ್ಸ್ ಬರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರದ್ದು. ನಾನು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಒಂದ್ಸರಿ ಏನಾದರೂ ನೀವು ಈ ಥರ ಟ್ರೈ ಮಾಡಿದ್ರೆ ನಿಮ್ಮ ಕೈ ಆ್ಯಕ್ಚುಲಿ ಫಾಸ್ಟಾಗಿ ಕಲ್ತ್ಬಿಡುತ್ತೆ. ಸೊ ಆರಾಮಾಗಿ ಫಾಸ್ಟಾಗಿ ಉಟ್ಕೊಂಡ್ಬಿಡ್ತೀರಾ. ಸೊ ಈಗ ನೋಡಿ ಈ ರೀತಿ ನಾನು ಆ್ಯಕ್ಚುಲಿ ಇಷ್ಟಾಗಲ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಕಡಿಮೆ ಬೇಕು ಅಂದರೆ ಕಡಿಮೆ ತೊಗೋಬೋದು. ಬಟ್ ನಾನೀಗ ಇಷ್ಟಾಗಲ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಇನ್ನು ನೋಡಿ ಇಲ್ಲಿ ಸೈಡ್ ಪ್ಲೀಟ್ಸು ಯಾವ ರೀತಿ ಬರುತ್ತೆ ಅಂತ ನೋಡಿ. ಈ ರೀತಿ ಆ್ಯಕ್ಚುಲಿ ಇದು ನಾವು ಎಷ್ಟೊಂದು ಜನ ಸೆಂಟರ್ ಪಿನ್ ಹಾಕೋಬಿಡ್ತಾರೆ. ಸೊ ಆ ರೀತಿ ಮಾಡಬಾರ್ದು, ಮತ್ತು ಸ್ಟ್ರೈಟಾಗೂ ಹಾಕೋಬಾರ್ದು. ನೋಡಿ ಇದೇ ಆ್ಯಂಗಲಲ್ಲಿ ಕ್ರಾಸಲ್ಲೇ ನೀವು ಈ ರೀತಿ ಪಿನ್ ಹಾಕ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ನಾನು ಈಗ ಡಾಲ್ ಆಗಿರೋದ್ರಿಂದ ಸ್ವಲ್ಪ ಪಿನ್ ಹಾಕೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನಿಮಗೆ ಆರಾಮ್ಸೆ ಹಾಕೋಬೋದು. ನೋಡಿ ಈ ರೀತಿ ಪಿನ್ ಹಾಕ್ಕೊಳ್ಳಿ. ಇಲ್ಲಿ ಕ್ರಾಸಾಗೆ ಹಾಕೋಬೇಕು. ನೀವು ಇಲ್ಲಿ ಸ್ಟ್ರೈಟಾಗೆ ಎಲ್ಲ ಹಾಕೋಬಾರ್ದು. ಇಲ್ಲಿಂದ ಇಲ್ಲಿ ತನಕ ಆ್ಯಕ್ಚುಲಿ ನೀವು ಇಲ್ಲಿಂದ ಈ ಕಾಲು ಮಧ್ಯಕ್ಕೆ ತನಕ ನೀವು ಹಾಕೋಬೋದು. ಕಾಲು ಎಂಡಿಂಗ್ ಬೇಡ. ಈಗ ಇನ್ನೊಂದು ಕಾಲು, ಇವಾಗ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ದೆ ಅಲ್ವಾ. ಸೊ ಲೆಫ್ಟ್ ಸೈಡಿಂದ ಈ ರೀತಿ ಬರೋದ್ರಿಂದ ನಿಮಗೆ ಇಲ್ಲಿ ರೈಟ್ ಸೈಡ್ ಮಧ್ಯ ಕಾಲು ತನಕ ನೀವು ನೋಡಿಕೊಂಡು ಹಾಕೋಬೋದು. ನೋಡಿ ಈಗ ಇಲ್ಲಿ ಈ ರೀತಿ ಬರುತ್ತಲ್ವಾ. ಸೊ ಈ ಪಿನ್ ಇರುತ್ತಲ್ಲ, ಈ ಪಿನ್ನಿಂದ ನೀವು ಈ ರೀತಿ ಹಿಂಗೆ ನೀವು ಪ್ಲೀಟ್ಸ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ನೋಡಿ ಜಾಸ್ತಿ ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಕೆಳಗಡೆ ಉದ್ದ ಕಡಿಮೆ ಆಗಿಬಿಡುತ್ತೆ. ಜಸ್ಟ್ 1 2 to 3 ಪ್ಲೀಟ್ಸ್ ಮಾಡ್ಕೊಳ್ಳಿ ಸಾಕು. ಈ ರೀತಿ ಮತ್ತೆ ಇಲ್ಲಿ ಇನ್ನೂ ಒಂದು ಪಿನ್ ಹಾಕೋಬೇಕಾಗತ್ತೆ. ಸೇಮ್ ಅಲ್ಲೇ ಕ್ರಾಸಿಂಗಾಗೆ ಹಾಕ್ಕೋಬೇಕು. ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತದೆ ಅಲ್ವಾ. ಜಾಸ್ತಿ ಪ್ಲೀಟ್ಸ್ ಹಾಕ್ಕೊಳ್ಳೋದಕ್ಕಂತೂ ಹೋಗಲೇಬೇಡಿ. ಆ್ಯಕ್ಚುಲಿ ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗೂ ಕಾಣಿಸಲ್ಲ,
ಸ್ವಲ್ಪ ಕುಳ್ಳ ಇರೋರಿಗೆ ನಡೆಯುತ್ತೆ, ಉದ್ದ ಇರೋರಿಗೆ ಫುಲ್ ಮೇಲಕ್ಕೆ ಹೋಗ್ಬಿಡುತ್ತೆ. ಕುಳ್ಳ ಇರೋರ್ಗು ನೋಡ್ಕೊಂಡು ಹಾಕೋಬೇಕು. ಈ ರೀತಿ ಒಂದು 3 ಪ್ಲೀಟ್ಸ್ ಸಾಕಾಗುತ್ತೆ ನನ್ನ ಪ್ರಕಾರ. ನೋಡಿ ನೀಟಾಗಿ ಕೂರುತ್ತೆ. ಇನ್ನು ನೋಡಿ ಈಗ ಪ್ಲೀಟ್ಸ್ ಸ್ಟಾರ್ಟ್ ಮಾಡೋದು ಹೇಗೆ ಅಂತ. ಸೆಂಟರಲ್ಲಿ ನೋಡಿ ಈ ಒಂದು ಪ್ಲೀಟ್ಸ್ನ ಇಲ್ಲಿ ಸೈಡಿಂದನೇ ನಾವು ತಗೋಬಾರ್ದು. ಸೊ ಇಲ್ಲಿ ಸ್ವಲ್ಪ ನಾವು ಗ್ಯಾಪ್ ಬಿಟ್ಕೊಂಡು ನೋಡಿ, ಆ್ಯಕ್ಚುಲಿ ಗ್ಯಾಪು ನೀವು ಇಷ್ಟು ಗ್ಯಾಪ್ ಬಿಟ್ಕೊಳ್ಳಿ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಯಾರಿ ಎಷ್ಟು ಬರುತ್ತೆ ಅಷ್ಟು ಗ್ಯಾಪ್ ಬಿಟ್ಕೊಂಡು ನೀವು ಇಲ್ಲಿಂದ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಪ್ಲೀಟ್ಸ್ ಮಾಡೋವಾಗೂ ಅಷ್ಟೇ, ನಿಮಗೆ ಜಾಸ್ತಿ ಪ್ಲೀಟ್ಸ್ ಬರಬೇಕು ಅಂತ ಅಂದರೆ ನೋಡಿ ಇಲ್ಲಿ ಫಸ್ಟು ದೊಡ್ಡದಾಗಿ ತೊಗೊಳ್ಳಿ, ಆಮೇಲೆ ಈ ರೀತಿ ಅರ್ಧಕ್ಕೆ ತೊಗೊಳ್ತಾ ಹೋಗಿ. ಆವಾಗ ನಿಮಗೆ ಪ್ಲೀಟ್ಸು ಜಾಸ್ತಿ ಬರುತ್ತೆ. ಮತ್ತು ಆ್ಯಕ್ಚುಲಿ ಹಂಗೆ ಅಗಲ ಕಾಣುತ್ತೆ, ಒಂದೇ ಕಡೆ ಮೇಲ್ಗಡೆ ಹಂಗಂಗೆ ಕೂರೋದಿಲ್ಲ. ನೋಡಿ ಎಷ್ಟೊಂದು ಪ್ಲೀಟ್ಸ್ ಬರ್ತಾಯಿದೆ, ಎಲ್ಲ ಅರ್ಧಕ್ಕೆ ನಾನು ತೊಗೊಳ್ತಾ ಇದ್ದೀನಿ. ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಒಂದ್ಸರಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ತೊಗೊಂಡಿದ್ದೀನಿ. ಸೊ ಈ ರೀತಿ ತೊಗೊಂಡ್ರೆ ನೀಟಾಗಿ ನಿಮಗೆ ಜಾಸ್ತಿ ನೆರಿಗೆ ಕಾಣುತ್ತೆ. ನೋಡಿ ಇಲ್ಲಿ ನೆರಿಗೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನೀವು ಇಲ್ಲಿ ಒಂದು ಪಿನ್ ಹಾಕ್ಕೊಬಿಡಿ. ಈ ರೀತಿ ಪಿನ್ ಹಾಕ್ಕೊಳ್ಳಿ, ಯಾಕಂತಂದರೆ ನಾವು ನೆರಿಗೆ ಜೋಡಿಸಿರ್ತೀವಲ್ಲ ಅದು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಈಗ ಎಷ್ಟು ನೀಟಾಗಿ ನೆರಿಗೆ ಕೂತಿದೆ ಅಂತ. ಇವಾಗ ಇದನ್ನು ನಾವು ಸಿಗಿಸ್ಕೊಂಡ್ರೆ ಆಗತ್ತೆ ಒಳಗೆ. ಈ ರೀತಿ ಸಿಗಿಸ್ಕೊಳ್ಳೋವಾಗ ನೋಡಿ ಈ ಒಂದು ಉಕ್ಸಿರುತ್ತಲ್ಲ ಮಧ್ಯದಲ್ಲಿ, ಇಲ್ಲಿಗೆ ಕರೆಕ್ಟಾಗಿ ನಾವು ಸೆಂಟರ್ಗೆ ಸಿಗಿಸ್ಕೋಬೇಕು. ಸೊ ಆವಾಗ ಸೆಂಟರ್ಗಿರುತ್ತೆ, ಇಲ್ಲ ಅಂದರೆ ಸೈಡಿಗೆ ಹೋಗಿಬಿಡುತ್ತೆ ಸೀರೆ. ಸಿಗಿಸ್ಕೊಳ್ಳೋವಾಗ ಮೆಜರ್ಮೆಂಟ್ನ ನೋಡ್ಕೊಳ್ಬೇಕಾಗತ್ತೆ. ನೋಡಿ ನೀಟಾಗಿ ಈ ರೀತಿ ಸಿಗಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಬೇಕಿದ್ದರೆ ಆ್ಯಕ್ಚುಲಿ ಇಲ್ಲಿ ಇರುತ್ತಲ್ವ, ಇಲ್ಲಿ ಒಂದು ಪಿನ್ ಹಾಕ್ಕೊಳ್ಬೋದು. ಇಲ್ಲಿ ಒಂದು ಪಿನ್ ಹಾಕ್ಕೊಂಡ್ರೆ ಇನ್ನೂ ಸೇಫ್ಟಿಯಾಗಿರುತ್ತೆ. ಸೊ ಈಗ ನಾನು ಡಾಲ್ ಆಗಿರೋದ್ರಿಂದ ಅಲ್ಲಿ ಪಿನ್ ಹಾಕ್ತಾ ಇಲ್ಲ. ಸೊ ಈ ಒಂದು ಸ್ಯಾರಿನೂ ನೀಟಾಗಿ ಕೂತ್ಕೊಳ್ತಾ ಇದೆ. ಇಲ್ಲಿ ನೀವು ಆರಾಮ್ಸೆ ಒಳಗಿಂದ ಪಿನ್ ಹಾಕ್ಕೋಬೋದು, ಇಲ್ಲ ಒಳಗಿಂದ ಆಗಿಲ್ಲ ಅಂದರೆ ಇಲ್ಲೇ ಪಿನ್ ಹಾಕ್ಕೋಬೋದು. ಇಲ್ಲೆಲ್ಲೋ ಹಾಕೋಬಾರ್ದು, ಇಲ್ಲಿ ಹಾಕ್ಕೋಬೇಕಾಗತ್ತೆ ನೋಡಿ, ಇಲ್ಲಿ ಈ ಪಾರ್ಟಲ್ಲಿ. ಇನ್ನು ಈ ಒಂದು ಎಕ್ಸ್ಟ್ರಾ ಮಿಕ್ಕಿರುವಂಥ ಕ್ಲಾತ್ನ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೆಂಗೆ ಸಿಗಿಸ್ಕೊಬಿಡ್ತಾರೆ. ಸೊ ಆವಾಗ ಅದು ದಪ್ಪ ಕಾಣಿಸ್ತೀವಿ ಮತ್ತು ಸ್ಯಾರಿನೂ ನೀಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ನೀಟಾಗಿ ಒಂದು ಫೋಲ್ಡಿಂಗ್ ಥರ ನೋಡಿ, ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಈ ರೀತಿ ಸ್ವಲ್ಪ ಫೋಲ್ಡಿಂಗ್ ಥರ ಈ ರೀತಿ ಮಾಡಿಕೊಂಡು ನೀಟಾಗಿ ಸಿಗಿಸ್ಕೋಬೇಕಾಗತ್ತೆ. ಈ ರೀತಿ ಆವಾಗ ಎಲ್ಲ ಫ್ಲ್ಯಾಟಾಗಿ ನಾವು ಸಿಗಿಸೋದು ಏನೇ ಇದ್ರೂ ಸ್ಯಾರಿಯಲ್ಲಿ ಈ ರೀತಿ ಫ್ಲ್ಯಾಟಾಗಿ ಸಿಗಿಸ್ಕೋಬೇಕು. ಆವಾಗ ನಾವು ದಪ್ಪ ಕಾಣಿಸೋದಿಲ್ಲ, ಸೀರೆಯಲ್ಲಿ ನಾವು ಸಣ್ಣಕ್ಕೆ ಕಾಣಿಸ್ತೀವಿ. ನೋಡಿ ಇಲ್ಲೆಲ್ಲ ನೋಡ್ಕೊಳ್ಳಿ ನೀವು, ಯಾವುದು ಕೂಡ ಮೆಸ್ಸಿಯಾಗಿ ಸಿಕ್ಸಿಲ್ಲ, ಎಲ್ಲನೂ ಎಷ್ಟು ನೀಟಾಗಿದೆ ಅಂತ. ಈಗ ಈ ಒಂದು ಸ್ಯಾರಿ ಇಷ್ಟಾದಮೇಲೆ ನೋಡಿ ನೀಟಾಗಿ ಈ ಒಂದು ಪ್ಲೀಟ್ಸ್ನ ಈ ರೀತಿ ಅರೇಂಜ್ ಮಾಡಿಕೊಂಡ್ರೆ ಈಗ ನೋಡಿ ಪರ್ಫೆಕ್ಟ್ ಸ್ಯಾರಿ ಡ್ರೈಪಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ನೀವು ಕೂಡ ಈ ರೀತಿ ವೇರ್ ಮಾಡಬೇಕು ಅಂತ ನಾನು ಈ ಒಂದು ಆ್ಯಕ್ಚುಲಿ ಒಂದು ಕ್ಲಾಸ್ ಥರ ಮಾಡಿದ್ದೀನಿ. ಬಟ್ ಇದನ್ನು ನೀವು ಒಂದು ಸರಿ ಕಲ್ತ್ಬಿಟ್ರೆ 2 to 3 ಮಿನಿಟ್ಸ್ ಒಳಗೆ ನೀವು ಈ ಒಂದು ಸ್ಯಾರಿ ಡ್ರೈಪಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಇನ್ನು ಓವರ್ ಆಲ್ ಲುಕ್ ನೋಡಿ ಸ್ಯಾರಿ ಡ್ರೈಪಿಂಗ್ದು ಎಷ್ಟು ಪರ್ಫೆಕ್ಟ್ ಇದೆ ಅಂತ. ಪರ್ಫೆಕ್ಟ್ ಇದೆ ಅಲ್ವಾ? ಸೊ ನಿಮ್ಗೆ ಈ ಒಂದು ಸ್ಯಾರಿ ಡ್ರೈಪಿಂಗ್ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಆ್ಯಕ್ಚುಲಿ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು, ಬ್ಯೂಟಿ ಮತ್ತು ಫ್ಯಾಷನ್ ಈ ಒಂದು ಸಂಬಂಧಪಟ್ಟಿರೋದಕ್ಕೆ ಯಾವ ಒಂದು ಟಾಪಿಕಲ್ಲಿ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮದು ಸ್ಯಾರಿದು ಕೂಡ ಕಲೆಕ್ಷನ್ಸ್, ನಾಳೆ ಸ್ಯಾರಿ ಕಲೆಕ್ಷನ್ಸ್ ಹಾಕ್ತೀನಿ. ಆ್ಯಕ್ಚುಲಿ ಬಿಸ್ನೆಸ್ ಜೊತೆ ಈ ರೀತಿಯಾದಂಥ ಕೆಲವೊಂದು ನನಗೆ ಗೊತ್ತಿರುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಡೈಲಿ ಇವಾಗ 6 ದಿನವೂ ನಾವು ಸ್ಯಾರಿದು ಬಿಸ್ನೆಸ್ದೇ ವಿಡಿಯೋ ಹಾಕ್ತಾಯಿದ್ವಿ. ಇನ್ನು ಮುಂದೆ ಈ ರೀತಿ ಇನೋವೇಟಿವ್ ಆಗಿರುವಂಥ ವಿಡಿಯೋಸ್ಗಳು ನಿಮಗೆ ನಾವು ಹಾಕಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ನೀವೆಲ್ಲ ನಮಗೆ ಆ್ಯಕ್ಚುಲಿ ಸ್ಯಾರಿ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ದೀರಾ. ಈ ರೀತಿ ಕ್ಲಾಸಸ್ನ ನಾನು ನಮ್ಮೆಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ ಅಂತ ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನನ್ನ ಇದು ಆ್ಯಕ್ಚುಲಿ ಫಸ್ಟ್ ಪ್ರಯತ್ನ ಆಗಿದೆ. ಸೊ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅವಾಗ ನನಗೂ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಈ ರೀತಿ ಕಂಟಿನ್ಯೂ ಮಾಡೋದಾ ಇಲ್ಲ ನಮ್ಮ ಬಿಸ್ನೆಸ್ ಮಾಮೂಲಿ ಮಾಡ್ಕೊಳ್ತಾ ಹೋಗೋದಾ ಅಂತ. ಆ್ಯಕ್ಚುಲಿ ನನ್ನ ಮೈಂಡಲ್ಲಿ
ಇವಾಗ ಎಷ್ಟೊಂದು ಜನ ಸ್ಯಾರಿ ಡ್ರೇಪಿಂಗ್ ಇದನ್ನೇ ಪ್ರಾಬ್ಲಮ್ ಹೇಳ್ತಾನೇ ಇರ್ತಾರೆ. ನಮ್ಮ ಒಂದು ಶಾಪಿಗೆ ಬಂದಾಗೂ ನೀವು ಸ್ಯಾರಿ ಚೆನ್ನಾಗಿ ವೇರ್ ಮಾಡ್ತೀರೋ ಅದಕ್ಕೆ ನಿಮಗೆ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗಂತೂ ಎಷ್ಟೊಂದು ಜನ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿ ಕಾಣಲಿ, ಈ ರೀತಿಯಾದಂಥ ಡ್ರೇಪಿಂಗ್ ಕಲ್ತ್ಕೊಳ್ಳಿ ಅಂತ ನಾನು ಆ್ಯಕ್ಚುಲಿ ಸ್ಯಾರಿ ಡ್ರೇಪಿಂಗ್ಗೆ ಅಂತಲೇ ಕ್ಲಾಸಿಗೆ ಹೋಗ್ತಾರೆ ದುಡ್ಡು ಕೊಟ್ಬಿಟ್ಟು. ಸೊ ನಾನು ಫ್ರೀ ಆಗೇ ನಾನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿಯಾದಂಥ ಕಂಟೆಂಟ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಿಮಗೆ ಯಾವ ರೀತಿ ವಿಡಿಯೋ ಬೇಕು, ಆ್ಯಕ್ಚುಲಿ ಫಾರ್ ಎಕ್ಸಾಂಪಲ್ ಈಗ ಬ್ಲೌಸಸ್ ಡಿಸೈನ್ಸ್ ಯಾವ್ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ನ ಹಾಕಬೇಕು ಅಂತ ಇದ್ದೀನಿ. ಸೊ ನಿಮಗೆ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.